ಮೊಬೈಲ್ ರೀಚಾರ್ಜ್ ಎಲ್ಲರಿಗೂ ಗೊತ್ತೇ ಇದೆ. DTH OTT ಪ್ಲಾಟ್ಫಾರ್ಮ್ನಲ್ಲೂ ಮೊದಲು ಪೇ ಮಾಡಿ ಆಮೇಲೆ ಯೂಸ್ ಮಾಡ್ತೀವಿ. ಮೆಟ್ರೋ ಕಾರ್ಡ್ಗೂ ನಾವು ರೀಚಾರ್ಜ್ ಮಾಡಿ ಬಳಸಿಕೊಳ್ತೇವೆ. ಆದ್ರೆ ಇನ್ಮುಂದೆ ನೀವು ರೀಚಾರ್ಜ್ ಮಾಡಿದ ಮೇಲೆನೆ ನಿಮ್ಮ ಮನೆಯಲ್ಲಿ ಬೆಳಕು ಬೀಳುತ್ತೆ. ಅಂದ್ರೆ ಮುಂಚಿತವಾಗಿಯೇ ಕಾಸು ಕಟ್ಟಿದ್ರೆ ಮಾತ್ರ ಲೈಟ್ಗಳು ಆನ್ ಆಗುತ್ತವೆ. ಅದು ಹೇಗೆ ಅಂತ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಮುಂದೆ ರೀಚಾರ್ಜ್ ಮಾಡಿದ್ರಷ್ಟೇ ಸಿಗುತ್ತೆ ವಿದ್ಯುತ್. ಉಚಿತ ವಿದ್ಯುತ್ ಬಳಕೆದಾರರ ಕತೆ ಏನು? ಎಸ್, ಬೆಂಗಳೂರಿನ ಜನರು ಮೊದಲು ರೀಚಾರ್ಜ್ ಮಾಡಿ ವಿದ್ಯುತ್ ಬಳಸಿಕೊಳ್ಳಲು ಸ್ಕೀಮ್ಗೆ ಅಡ್ಜಸ್ಟ್ ಆಗಲು ರೆಡಿಯಾಗಬೇಕಿದೆ. ಯಾಕಂದ್ರೆ ಪ್ರೀಪೇಡ್ ವಿದ್ಯುತ್ ಮೀಟರ್ ಯೋಜನೆ ಜಾರಿಗೊಳಿಸಲು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಚಿಂತನೆ ನಡೆಸಿದೆ. ಪ್ರೀಪೇಡ್ ಮೊಬೈಲ್ ಮಾದರಿಯಲ್ಲೇ ಮೊದಲೇ ಹಣವನ್ನು ಕಟ್ಟಿ ವಿದ್ಯುತ್ ಅನ್ನ ಪಡೆಯುವ ಈ ಹೊಸ ವಿಧಾನಕ್ಕೆ ಜನರನ್ನು ನಿಧಾನವಾಗಿ ಹೊಂದಿಸಲು ನಿರ್ಧರಿಸಿದ್ದಾರೆ. ಇಂಧನ ಇಲಾಖೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲೇ ಈ ಬಗ್ಗೆ ನಿರ್ಧಾರವಾಗಿದ್ದು, ಮೊದಲು ಬೆಸ್ಕಾಂ ಅಡಿಯಲ್ಲಿ ಈ ಮೀಟರ್ಗಳನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಹಾಗಾದ್ರೆ ಫ್ರೀ ಕರೆಂಟ್ ಗ್ಯಾರಂಟಿ ಸ್ಕೀಮ್ ಇರುತ್ತಾ ಇರೋದಿಲ್ವಾ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಪ್ರೀಪೇಡ್ ಮೀಟರ್ ಜಾರಿಗೆ ಕಾರಣಗಳೇನು ಅಂತ ಒಮ್ಮೆ ನೋಡಿ. ಪ್ರೀಪೇಡ್ ಮೀಟರ್ ಜಾರಿಗೆ ಕಾರಣವೇನು? ಹೌದು, ಬೆಸ್ಕಾಂ ವತಿಯಿಂದ ಪ್ರೀಪೇಡ್ ವಿದ್ಯುತ್ ಮೀಟರ್ಗಳನ್ನು ಪ್ರತಿ ಮನೆಗೂ ಕಡ್ಡಾಯಗೊಳಿಸಲು ಚಿಂತನೆ ನಡೆಸಲಾಗುತ್ತಿದೆ. ಅದಕ್ಕೆ ಕಾರಣವೂ ಇದೆ. ಆ ಕಾರಣಗಳು ಏನಂದ್ರೆ, ಪ್ರೀಪೇಡ್ ಮೀಟರ್ ಅಳವಡಿಕೆ ಯಾಕೆ? ವಿದ್ಯುತ್ ಬಳಸಿ ಬಿಲ್ ಕಟ್ಟುವ ವ್ಯವಸ್ಥೆಯಿಂದ ಬೆಸ್ಕಾಂ ಸಂಸ್ಥೆಗೆ ಭಾರಿ ಸಮಸ್ಯೆಯಾಗಿದೆ. ಇತ್ತೀಚೆಗೆ ಕೆಲವು ಗ್ರಾಹಕರು ಬಿಲ್ ಪಾವತಿಸದೆ ವಿದ್ಯುತ್ ಬಳಕೆ ಮಾಡಿ ಭಾರಿ ನಷ್ಟ ಮಾಡಿದ್ದಾರೆ. ಕಟ್ಟಡಗಳ ನಿರ್ಮಾಣ ವೇಳೆ ವಿದ್ಯುತ್ ಸಂಪರ್ಕ ಪಡೆದು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡಲಾಗಿದೆ. ವಿದ್ಯುತ್ ಬಳಕೆ ಮಾಡಿ ನಂತರ ಬಿಲ್ ಪಾವತಿ ಮಾಡದೆ ಬಿಲ್ಡರ್ಸ್ಗಳು ಜೂಟಾಗಿದ್ದಾರೆ. ಇದರಿಂದ ಆಗುತ್ತಿರುವ ನಷ್ಟ ಭರಿಸಲು ಇಂಧನ ಇಲಾಖೆಯು ಹಲವು ರೀತಿಯ ಸರ್ಕಸ್ ಮಾಡಿದೆ. ಮೊದಲು ಎಲ್ಲೆಲ್ಲಿ ಪ್ರೀಪೇಡ್ ಮೀಟರ್ ಅಳವಡಿಕೆ, ಇನ್ನು ಎಲ್ಲೆಲ್ಲಿ ವಿದ್ಯುತ್ ಬಳಕೆ ವ್ಯರ್ಥವಾಗುತ್ತಿದೆ ಎಂಬುದನ್ನು ಅರಿತ ಬೆಸ್ಕಾಂ ಈಗ ಅದಕ್ಕೆಲ್ಲ ಬ್ರೇಕ್ ಹಾಕಲು ಮುಂದಾಗಿದೆ. ಹಾಗಾದ್ರೆ ಮೊದಲ ಹಂತದಲ್ಲಿ ಎಲ್ಲೆಲ್ಲಿ ಪ್ರೀಪೇಡ್ ಮೀಟರ್ ಅಳವಡಿಸಲಾಗುತ್ತೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಹೊಸ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಪಡೆಯುವವರಿಗೆ ಪ್ರೀಪೇಡ್ ಮೀಟರ್ ಅಳವಡಿಸಲಾಗುತ್ತೆ. ನಂತರ ಉಳಿದ ಎಲ್ಲ ಹಳೆಯ ಗ್ರಾಹಕರ ಮನೆಗಳಿಗೂ ಪ್ರೀಪೇಡ್ ಮೀಟರ್ ವ್ಯವಸ್ಥೆ ಮಾಡಲಾಗುತ್ತೆ. ಬಳಿಕ ಹಳೆಯ ಮನೆಗಳಿಗೆ ಅಥವಾ ವಾಣಿಜ್ಯ ಮಳಿಗೆಗಳಿಗೆ, ಸಂಕೀರ್ಣಗಳಿಗೂ ಕೂಡ ಕಡ್ಡಾಯವಾಗಿ ಇದನ್ನ ಜಾರಿ ಮಾಡಲಾಗುತ್ತೆ. ಈಗಿರುವ ಪೋಸ್ಟ್ ಪೇಡ್ ಮೀಟರ್ ತೆಗೆದು ಪ್ರೀಪೇಡ್ ಮೀಟರ್ ಅಳವಡಿಸಲು ಪ್ಲಾನ್ ನಡೀತಿದೆ. ಆನಂತರ ಚೆಸ್ಕಾಂ, ಮೆಸ್ಕಾಂ ಮುಂತಾದ ವಿದ್ಯುತ್ ಪ್ರಸರಣ ನಿಯಮಗಳಿಂದ ಜಾರಿ ಮಾಡಲಾಗುತ್ತೆ. ಪ್ರೀಪೇಡ್ ಮೀಟರ್ ಅಳವಡಿಸಿದ್ರೆ ಉಚಿತ ವಿದ್ಯುತ್ ಯೋಜನೆ ಏನಾಗುತ್ತೆ? ಪ್ರೀಪೇಡ್ ಮೀಟರ್ಗಳು ಜಾರಿಯಾದ್ರೆ ಸಹಜವಾಗಿಯೇ ಫ್ರೀ ಕರೆಂಟ್ ಗ್ಯಾರಂಟಿ ಯೋಜನೆಯ ಕತೆ ಏನು ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಗೃಹ ಜ್ಯೋತಿ ಯೋಜನೆಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಉಚಿತ ವಿದ್ಯುತ್ ಯೋಜನೆ ಮುಂದುವರಿಯುತ್ತದೆ ಎನ್ನಲಾಗಿದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಪ್ರೀಪೇಡ್ ಮೀಟರ್ ವ್ಯವಸ್ಥೆ ಜಾರಿಯಾಗಲಿದ್ದು, ಸಿಲಿಕಾನ್ ಸಿಟಿ ಮಂದಿ ಪ್ರೀಪೇಡ್ ಸಿಸ್ಟಮ್ಗೆ ಈಗಿನಿಂದಲೇ ರೆಡಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.